ಎಷ್ಟು ಹೇಳಿದರು ಇಂದು ರಾತ್ರಿ 9:30 ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಆದರೆ ಇಲ್ಲಿ ಏಟಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಧನರಾಜ್ ಅವರಿಗೆ. ಹನುಮಂತ್ ಅವರು ಅದಕ್ಕೆ ಬಡ್ಕೊಳ್ತಾ ಇದ್ದದ್ದು, ಈ ದರಿದ್ರ ಮಂಜಣ್ಣನ ನಂಬೇಡ ಕಣೋ ಅಂತ ಹೇಳ್ತಿದ್ದ. ಆದರೆ ಈ ಧನರಾಜ್ ಮಾತ್ರ ಇಲ್ಲ, ನಾನು ಅವನನ್ನು ಸೇಫ್ ಮಾಡ್ತೀನಿ, ಅವನು ನನ್ನನ್ನು ಸೇಫ್ ಮಾಡ್ತಾನೆ ಅಂತ ಈ ಮಂಜಣ್ಣನ ನಂಬಿಟ್ಟಿದ್ದ. ಇವತ್ತು ಆ್ಯಕ್ಚುಲಿ ಟಿಕೆಟು ಪಿನಾಲೆಯಿಂದ ಹೊರಗಡೆ ಒಬ್ಬರನ್ನು ಹಿಡಿ ಅಂತ ಅಂದರೆ ಈ ಗೌತಮಿ, ಮಂಜಣ್ಣ ಎಲ್ಲರೂ ಆಲ್ಮೋಸ್ಟು ಧನರಾಜ್ಗೆ ವೋಟ್ ಮಾಡಿಬಿಟ್ಟು ಅವನನ್ನು ಟಿಕೆಟು ಪಿನಾಲೆಯಿಂದ ಹೊರಗಡೆ ಹಾಕ್ತಾರೆ. ಅಲ್ಲಿರ್ತಕ್ಕಂಥವ್ರೆ ರೇಗಿಸ್ತಾರೆ. ಮಾರಿ ಹಬ್ಬದಲ್ಲಿ ಬಲಿ ಕೊಡ್ತಾರಲ್ಲ, ಆ ರೀತಿ ಆಯಿತು ಇವನ ಕತೆ ಅಂತ ಎಲ್ಲರೂ ರೇಗಿಸ್ತಾರೆ. ಆಮೇಲೆ ನಿಜವಾಗ್ಲೂ ಇದನ್ನು ನೋಡಿ ಒಂಥರ ಸಿಳ್ಳೆ ಹೊಡಿತಾರೆ. ಸಾರ್ಥಕ ಆಗ್ಬಿಡ್ತು ಬಿಡ್ರೋ ಅಂತ ನಮ್ಮ ರಜತ್ತು. ಅಲ್ವೋ, ಅವನು ಧನರಾಜ ಅಷ್ಟೊಂದು ನಂಬ್ಕೊಂಡಿದ್ದ, ಗೌತಮಿಗಿಂತ ಕಡಿಮೆ ಏನೋ ಧನರಾಜು ಅಂತ ಆ್ಯಕ್ಚುಲಿ ಮಂಜಣ್ಣನಿಗೆ ಉಗಿತಾನೆ. ಇಷ್ಟಾದರೂ ಕೂಡ ಮಂಜಣ್ಣನಿಗೆ ಬುದ್ಧಿ ಬರಲ್ಲ. ಮೋಕ್ಷಿತ್ನ ಹತ್ರ ಹೋಗಿ ಹೇಳ್ಕತಾನೆ, ಇಲ್ಲಿ ಯಾರನ್ನು ನಂಬ್ಕೊಂಡು ನಾವು ಆಟ ಆಡೋಕ್ಕೆ ಬರಲ್ಲ ಅಂತ. ಹಂಗಾದರೆ ಯಾಕಪ್ಪ ನಾನು ನಿನ್ನ ಸೇಫ್ ಮಾಡ್ತೀನಿ, ನನ್ನ ಸೇಫ್ ಮಾಡು ಅನ್ನೋ ಥರ ಇಬ್ಬರೂ ಕ್ಯಾಲ್ಕುಲೇಟ್ ಆಗಿದ್ರಿ. ಈ ರೀತಿ ಮೋಸ ಮಾಡ್ತೀರೇನ್ರಿ ಮಂಜಣ್ಣ? ಅದಕ್ಕೆ ನಿನ್ನನ್ನು ಮೋಕ್ಷಿತ ಯಾವತ್ತೂ ಉಗಿದು ಹೊರಗಡೆ ಹಾಕೋದ್ಲು, ನೀನು ಫ್ರೆಂಡ್ಶಿಪ್ಗೆ ಯೋಗ್ಯನಲ್ಲ ಅಂದ್ಬಿಟ್ಟು ಮಂಜಣ್ಣ. ಎಸ್, ಇಲ್ಲಿ ದೋಸ್ತ ಅಂದ್ಕೊಂಡು ನಿಜವಾಗ್ಲೂ ಸಂತೈಸ್ತಕ್ಕಂಥದ್ದು ನಮ್ಮ ಹನುಮಂತು ಅವರು ಕೂರಿಸ್ಕೊಂಡು ಹೇಳ್ತಾರೆ, ನಾನು ನಿನಗೆ ಮೊದಲೇ ಹೇಳ್ದೆ ಕೇಳಿಲ್ವಲ್ಲೋ ಅಂತ ಹಾಡು ಮುಖಾಂತರ ಉಗಿತಾರೆ. ನಿಜವಾಗ್ಲೂ ದೋಸ್ತು ನಂಬಬೇಕು ಅಂತಂದರೆ ಮಂಜಣ್ಣನ ನಂಬಕ್ಕಾಗಲ್ಲ, ನಮ್ಮ ಹನುಮಂತು ದೋಸ್ತನ ನಂಬೋದು. ಅವರು ಹಂಗೆ ಇರಲಿ ಹಿಂಗೆ ಇರಲಿ, ಆ ದೋಸ್ತು ಮಾತ್ರ ಬಿಟ್ಕೊಡಲ್ಲ. ಆದರೆ ಫಸ್ಟೇ ಹೇಳ್ಬಿಡ್ತಾರೆ, ಇವನ ರೀತಿ ಮೋಸ ಮಾಡಲ್ಲ ಹನುಮಂತು. ನೋಡಪ್ಪ, ನನ್ನ ಆಟ ನಾನು ಆಡ್ತೀನಿ, ನಿನ್ನ ಆಟ ನೀನು ಆಡು, ಆಟದಲ್ಲಿ ಇದು ಬೇಡ ಅಂತ ಹೇಳ್ಬಿಡ್ತಾರೆ. ಆದರೆ ಇವನು ಮಂಜಣ್ಣ ಹಂಗಲ್ಲ, ಇಬ್ಬರೂ ಇದು ಮಾಡ್ಕೊಳ್ಳೋಣ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕೈ ಕೊಡ್ತಕ್ಕಂಥ ಒಂದು ಮೆಂಟಾಲಿಟಿ ಮಂಜಣ್ಣಂದು. ಎಸ್ ವೀಕ್ಷಕರೇ, ನಿಮ್ಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.